ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ, ಅವ್ಯವಸ್ಥೆಯ ಕೂಪವಾಗಿರುವಂತಹ ಮೈಸೂರು ಪಶ್ಚಿಮ KA09 RTO ಕಚೇರಿ. ಮೈಸೂರು ಪಶ್ಚಿಮ KA09ಗೆ ಬರುವ ಸಾರ್ವಜನಿಕರು ಮೂಲಭೂತ ಸೌಲಭ್ಯಗಳಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರಿ ಕಚೇರಿಗಳಿಗೆ ಜನರು ತಾವು ಹಣ ಸಂದಾಯ ಮಾಡಿ ಸೇವೆ ಪಡೆಯಲು ಬರುತ್ತಾರೆ ಹೊರತು ಬಿಟ್ಟಿ ಸೇವೆಗಳಿಗೆ ಅಲ್ಲ. ತಾವು ಹಣ ಕಟ್ಟಿ ನೋವು ಅನುಭವಿಸುವ ಪರಿಸ್ಥಿತಿ ಮೈಸೂರಿನ ಸಾರ್ವಜನಿಕರದ್ದಾಗಿದೆ. ಬೆಳಿಗ್ಗೆಯಿಂದಲೇ ಸಾರಿಗೆ ಕಚೇರಿಯ ಮುಂದೆ ಉದ್ದನೆಯ ಸಾಲುಗಳು. ಅದು ಏಕೆಂದರೆ ಚಾಲನಾ ಪರವಾನಗಿ ಪಡೆಯಲು, ಹೆಸರು ಬದಲಾಯಿಸಲು, ವಿಳಾಸ ಬದಲಾವಣೆಗಾಗಿ, ಇತರೆ ಸೇರಿದಂತೆ ವಾಹನಗಳಿಗೆ ಸಂಬಂಧಿಸಿದ ವಿವಿಧ ಕೆಲಸಗಳಿಗಾಗಿ ಬರುವ ಜನರು ಗಂಟೆಗಟ್ಟಲೆ ಕಾಯಬೇಕಾಗುತ್ತಿದೆ. ಕೆಲವೊಮ್ಮೆ ವಿದ್ಯುತ್ ಕೈಕೊಟ್ಟರೆ ಇನ್ನು ಕೆಲವೊಮ್ಮೆ ಇಲಾಖೆಯ ಸರ್ವರ್ ತೊಂದರೆ ನೀಡುತ್ತಿದೆ. ಇವೆಲ್ಲ ನೋವುಗಳ ನಡುವೆ ಗಂಟೆಗಟ್ಟಲೆ ಸರದಿಯಲ್ಲಿ ನಿಂತ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳು ಲಭ್ಯವಿಲ್ಲ. ಕುಡಿಯುವ ನೀರು, ಶೌಚಾಲಯ ಮತ್ತು ತಮ್ಮ ಸರದಿ ಬರುವವರೆಗೆ ಕುಳಿತುಕೊಳ್ಳಲು ಯಾವುದೇ ವ್ಯವಸ್ಥೆ ಇರುವುದಿಲ್ಲ. ಇದು ಇಲ್ಲಿಯ ಜನರ ಗೋಳಾಗಿದೆ. ಸಾರ್ವಜನಿಕರ ದಾಹ ನೀಗಿಸಲು ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ ಎನ್ನುವುದು ಸಾರ್ವಜನಿಕರ ಆರೋಪ. ಅಷ್ಟೇ ಅಲ್ಲ, ಮಹಿಳೆಯರು, ಹಿರಿಯರು, ನಾಗರಿಕರು ಹಾಗೂ ದೂರದ ಊರುಗಳಿಂದ ಬರುವ ಜನರಿಗೆ ಶೌಚಾಲಯ ಸೌಲಭ್ಯವೂ ಲಭ್ಯವಿಲ್ಲದಿರುವುದು ನಾಚಿಕೆಗೇಡಿನ ವಿಷಯ. RTO ಆಫೀಸ್ನಲ್ಲಿ ಬೇಕಷ್ಟು ಅನಾನುಕೂಲ ಇದೆ. ಬೆಂಗಳೂರಲ್ಲಿ 24 ಆಫೀಸ್ ಇದೆ, ಅಲ್ಲಲ್ಲಿ RRC ಮಾಡ್ತಾರೆ. ಮೈಸೂರಿನಲ್ಲಿ 2 ಎಕರೆ ಜಾಗ ಇದೆ, ಬೇಕಾಬಿಟ್ಟು ಉದಾಸೀನ ಮಾಡಿ RRCಗೆ ವೈಟ್ ಬೋರ್ಡ್ನ ತಗೊಂಡೋಗಿ 09ಗೆ ಹಾಕಿದ್ದಾರೆ 55ಗೆ. ಮತ್ತು ಇಲ್ಲಿ ಲೇಡೀಸ್ ಬಂದರೆ ಜೆಂಟ್ಸ್ ಇರಲಿ, ವಾಶ್ರೂಮ್ ಇಲ್ಲ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಸೀಟ್ಗಳಿಲ್ಲ, ಜನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ, ಭಾರಿ ಉದಾಸೀನ ಮಾಡ್ತಾರೆ. 11:15 ಆಗುತ್ತೆ ಆಫೀಸರ್ ಬರೋಕ್ಕೆ. ಇದೇ ರಾಮಚಂದ್ರಪ್ಪನವರು 11:40ಕ್ಕೆ ಬಂದಿದ್ದಾರೆ. ಎಷ್ಟೋ ದಿನ ನೋಡ್ತಾ ಇದ್ದೀನಿ, ಯಾರು 10 ಗಂಟೆ ಬರಲ್ಲ. ಅಲ್ಲಿ ನೋಡೋದು ಸರ್ಕಾರದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆದವರು ಹೇಳ್ತಾರೆ 10 ಗಂಟೆಗೆ ಆಫೀಸಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ 11:46 ಬರಲ್ಲ. ಇದ್ಯಾವ ನ್ಯಾಯ? ಕೌಂಟರ್ಗಳ ಮುಂದೆ ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ಸರತಿ ವ್ಯವಸ್ಥೆ ಇಲ್ಲದ ಕಾರಣ ಮಹಿಳೆಯರಿಗೆ ಆಗುವ ಸಂಕೋಚದ ಮುಜುಗರದ ಸನ್ನಿವೇಶಗಳಿಗೆ ಹೊಣೆಯಾರು? ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಾರ್ವಜನಿಕರು ದಳ್ಳಾಳಿಗಳ ಮೊರೆ ಹೋಗುವಂತಾಗಿದೆ. ಇನ್ನು ಕೆಲವರು ತಮ್ಮ ಕೆಲಸಕ್ಕಾಗಿ ಸಾಲಿನಲ್ಲಿ ನಿಂತು ತೊಂದರೆ ಅನುಭವಿಸುವಂತಾಗಿದೆ. ಇನ್ನು ಆತಂಕಕಾರಿ ಸಂಗತಿ ಎಂದರೆ ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಸೂಕ್ತ ವ್ಯವಸ್ಥೆಯೂ ಇಲ್ಲ. ವಯಸ್ಸಾದವರು ಗಂಟೆಗಟ್ಟಲೆ ನಿಂತುಕೊಂಡೇ ತಮ್ಮ ಸರದಿಗಾಗಿ ಕಾಯಬೇಕಾದಂತಹ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ಇದೇ ರೀತಿಯಲ್ಲಿ ಹಿರಿಯ ನಾಗರಿಕರು ಈ RTO ಬಗ್ಗೆ ತಮ್ಮ ಕಷ್ಟಗಳನ್ನು ತೋಡಿಕೊಂಡಿದ್ದಾರೆ. ಅದನ್ನು ಒಮ್ಮೆ ನೀವೇ ನೋಡಿ. ಮುಖ್ಯಮಂತ್ರಿ ಹಾಡೋದನ್ನ ಯಾರೂ ಪಾಲಿಸಲ್ಲ, ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಲಂಚ 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 ಸಾಯ್ತಾರೆ. ಒಂದು ಕೆಲಸ ಮಾಡಲ್ಲ, ಇಲ್ಲಿಂದ 55ಕ್ಕೆ ಹೋಗ್ಬೇಕು, ಇಲ್ಲಿಂದ 15 ಸಿಗ್ನಲ್ ಇದೆ. ವಯಸ್ಸಾದವರು ಏನು ಮಾಡಬೇಕು? ಒಂದು RRCಗೆ ವೈಟ್ ಬೋರ್ಡ್, RRCಗೆ ಇಲ್ಲಿಂದ ಹಿಡಿದು 15 ಸಿಗ್ನಲ್ ಇದೆ, 55ಗೆ ಹೋಗ್ಬೇಕು. ಯಾಕೆ 2 ಎಕರೆ ಜಾಗ ಇಲ್ವೇ ನಿಮ್ಮ ಮೈಸೂರಿನಲ್ಲಿ? ಯಾಕೆ ಮಾಡೋಕ್ಕಿಲ್ಲ ಇವರು? ಇದನ್ನ ಯಾರು ಸಂಬಂಧಪಟ್ಟ ಇಲಾಖೆ ಇವ್ರು ಯಾರು ಕೇಳಲ್ವಲ್ಲ? ಇಲ್ಲಿ ಇವರು ರಾಮಲಿಂಗರೆಡ್ಡಿ ಅವ್ರಿಗೆ ದೂರ ಹೇಳಿದು, ಅವ್ರು ಹೇಳಿದನ್ನ ಶೋಭಾ ಅನ್ನೋರು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು, ಅವ್ರ ಮಾತಿಗೆ ಇದು ಮಾಡಿದ್ರು. ಇರೋರೆಲ್ಲ ಸರಿಯಾಗಿ ಕೆಲಸ ಮಾಡಲ್ಲ, ಇನ್ ಟೈಮಿಗೆ ಬರಲ್ಲ. ಈಗ ಆರ್ಡ್ರ್ ಮಾಡಿದ್ಮೇಲೆ ಕೆಲವ್ರು ಬರ್ತಾರೆ 10 ಗಂಟೆಗೆ, ದೊಡ್ಡ ಆಫೀಸರ್ಗಳು 11:15ಗೆ ಬರ್ತಾರೆ. ಅವ್ರು ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಸರ್ಕಾರದ ವೆಹಿಕಲ್ನ ಬೇಕಾಬಿಟ್ಟು ಬಳಸ್ತಾರೆ. ಈ ಥರ ಎಲ್ಲ ಮಾಡ್ತಾರೆ. ಕುಡಿಯೋಕ್ಕೆ ನೀರಿಲ್ಲ, ಜನಗಳಿಗೆ ಅನಾನುಕೂಲ ಇದೆ. ಬಂದವ್ರಿಗೆ ಉತ್ತರ ಕೊಡಲ್ಲ. ನೋಡಿ, ಯಾವ ಗಾಡಿ ಹೊಸ ರಿಜಿಸ್ಟ್ರೇಷನ್ ಆಗದೆ ಒಂದು ಕಾರ್ಡು ಸುಧಾ ಜನಗಳಿಗೆ ಪಬ್ಲಿಕ್ ಸೇರಲ್ಲ, ಅದು ಡೂಪ್ಲಿಕೇಟ್ಗೆ ಹಾಕಲಿ ಅಂತಾರೆ. ಯಾವ ನ್ಯಾಯ ಇದು? ಸರ್ಕಾರಕ್ಕೆ ಹಣ ಕಟ್ಟಿ, ಟ್ಯಾಕ್ಸ್ ಕಟ್ಟಿ, ಜನಗಳು ಏನು ಮಾಡಬೇಕು? ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಗಮನ ಹರಿಸ್ಬೇಕು? ಇಲಾಖೆಯಲ್ಲಿ ಯಾರವ್ರೆ? ಈಗ ಮೈಸೂರು ಉಸ್ತುವಾರಿ ಯಾರಿದ್ದಾರೆ ಅವ್ರಿಗೆ ಜವಾಬ್ದಾರಿ ವಹಿಸಿ ಇರೋವ್ರನ್ನ 7 ವರ್ಷ 8 ವರ್ಷ ಆಗದೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ. ಯಾವ ಹಿತಕ್ಕೆ ಇಟ್ಕೊಂಡಿದ್ರೆ ಅವ್ರನ್ನ? ಅವ್ರು ಮೊದಲು ಕಿತ್ತು ಬಿಸಾಕಿ ಕೆಲಸ ಮಾಡಲ್ಲ ಇನ್ ಟೈಮ್ಗೆ. ಇದು ನನ್ನ ಕೋರಿಕೆ. ಸಾರ್ವಜನಿಕರಿಂದ ಸಂಗ್ರಹವಾಗುವ ತೆರಿಗೆ ಹಣದಿಂದ ನಡೆಯುವ ಕಚೇರಿಯಲ್ಲೇ ಮೂಲಭೂತ ಸೌಲಭ್ಯಗಳ ಕೊರತೆ ಕಂಡುಬರುತ್ತಿರುವುದು ಹಲವರ ಪ್ರಶ್ನೆಗೆ ಕಾರಣವಾಗಿದೆ.
ಜನಸ್ನೇಹಿ ಆಡಳಿತದ ಮಾತುಗಳು ಕೇಳಿ ಬರುತ್ತಿದ್ದರೂ ತಳಮಟ್ಟದಲ್ಲಿ ಸಾರ್ವಜನಿಕರು ಇನ್ನೂ ಮೂಲ ಸೌಲಭ್ಯಗಳಿಗಾಗಿ ಹೋರಾಡುತ್ತಿರುವ ದೃಶ್ಯ ಮೈಸೂರು KA09 RTO ಕಚೇರಿಯಲ್ಲಿ ಕಂಡುಬರುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕುಡಿಯುವ ನೀರು, ಶೌಚಾಲಯ, ಪ್ರತ್ಯೇಕ ಸರತಿ ವ್ಯವಸ್ಥೆ ಹಾಗೂ ಅಂಗವಿಕಲರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಆಸನ ವ್ಯವಸ್ಥೆ ಕಲ್ಪಿಸುವ ಮೂಲಕ ಸಾರ್ವಜನಿಕರ ಸಂಕಷ್ಟಕ್ಕೆ ಪರಿಹಾರ ನೀಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದಾಗಿತ್ತು ಪ್ರಿಯ ವೀಕ್ಷಕರೇ ಇವತ್ತಿನ ವಿಶೇಷ ಸುದ್ದಿ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.